ಸೊ ಇವಾಗ ಈ ಒಂದು ಆಪರೇಷನ್ ಸಿಂಧೂರ ಬಗ್ಗೆ ನಿಮ್ದು ಏನ್ ಅಭಿಪ್ರಾಯ ಹೇಳಿ ಮ್ಯಾಮ್? ಎಷ್ಟು ಖುಷಿ ಆಗ್ತಾ ಇದೆ, ಪ್ರತೀಕಾರ ಕೊನೆಗೂ ತೀರ್ಸ್ಕೊಂಡಿದೆ. ಬಹಳ ನಡೆಯಬಾರದ ಒಂದು ಘಟನೆ ಒಂದು ಈಗ ಸೈನಿಕರ ಮೇಲೆ ದಾಳಿ ಮಾಡಿದಾಗ ರೀತಿ ಇರುತ್ತೆ. ಜನಸಾಮಾನ್ಯರು ಏನೋ ಅಂತ ಹೋಗಿರ್ತಾರೆ, ಹನಿಮೂನ್ಗೆ ಅಂತ ಹೋಗಿರ್ತಾರೆ. ಆ ತರದ ಅಮಾಯಕರನ್ನ ಅದು ಅತ್ಯಂತ ದಾರುಣ ರೀತಿ ಮಾತಾಡಿಸ್ ನಮ್ಮ ಭರತ್ ಭೂಷಣ್ ಸುಜಾತ ಅಂತ ಅನ್ಕೋತೀನಿ. ಅವರ ಪಾರ್ಥಿವ ಆಕೆ ಒಂದು ಅಂದ್ರೆ ಗೊತ್ತಿಲ್ಲ, ಆದ್ರೆ ಬಹಳ ಸಣ್ಣದಾಗ ಅವ್ರು ಏನಿದ್ರು, ನನ್ ಕೈಲಿ ಮಗು ಇದೆ ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡು 3.5 ವರ್ಷದ ಮಗು, ಆ ಪುಟ್ಟ ಮಗು ಅದು ಓಡಾಡ್ತಾ ಇತ್ತು. ಈ ಮಗು ಅಂದ್ರು ಉತಾರೋ ಬಚ್ಚೇಕು ಅಂತ ಅಂದ್ರು. ಅವ್ರು ಮಗುನ ಇಳಿಸಿ ಮೇಲೆ ಒಂದೇ ಸಮನೆ AK-47 ಅನ್ನೋದು ಆಟೋಮ್ಯಾಟಿಕ್ ವೆಪನ್ ರೀ. ಕಲಾಶ್ನಿಕೋವ್ ಅನ್ನೋದು ಡಿಸ್ಟೆನ್ಸ್ ಅಲ್ಲಿ ಶೂಟ್ ಮಾಡಕ್ಕೆ. ನೀವು ಎದುರುಗಡೆ ನಿಂತ್ಕೊಂಡು ಪಾಯಿಂಟ್ ಒಂದು ಅದಾದ್ಮೇಲೆ ಆಕೆ ಆ ಮಗುನ ಎತ್ಕೊಂಡು ಓಡದೆ ಅಂತ ಅಂದ್ಲು. ಅಲ್ಲಿಂದ ಓಡ್ಬೇಕ ದಾರಿ ಈ ತರ ತಲೆ ಇದ್ದಿರೋದನ್ನ ನೋಡ್ದೆ. ನಿನ್ ಗಂಡ ಏನೋ ಪ್ರಯತ್ನ ಮಾಡ್ಲಿಲ್ಲ ಇಲ್ಲ ಉಳಿಸೋ ಸ್ಥಿತಿ ಒಬ್ರು ಹೇಗಿರ್ತಾರೆ ಅಂತ ಗೊತ್ತು. ನಾನ್ ಡಾಕ್ಟರ್ ಸುಮ್ಮನೆ ಬ್ಲಾಂಕ್ ರೇಂಜ್ ನೋಡಿದ ಈ ತರದ ಅನ್ಯಾಯ ನಡೆದಿದೆ. ಹಾಗಾಗಿ ಇದು ವಿಶ್ವದ ಒಂದು ಎಲ್ಲರ ಆತ್ಮವನ್ನ ಇದು ಬಾಧಿಸಿರುವಂತ ವಿಷಯ. ವಿಶ್ವದಲ್ಲಿರೋ ಎಲ್ರಿಗೂ ಇದು ಪ್ರತ್ಯೇಕವಾಗಿ ನಮಗೆ ನಿಮಗೆ ಅಂತಲ್ಲ. ಹೀಗ್ ಮಾಡಬಹುದಾ ಅನ್ನೋದು ಮತ್ತು ಹೀಗ್ ಮಾಡಿದ್ದಕ್ಕೆ ಏನ್ ಶಿಕ್ಷೆ ಅನ್ನೋದು, ಅದಕ್ಕೆ ತಕ್ಕ ಶಿಕ್ಷೆ ಅನ್ನೋಂಥದ್ದು ಇವತ್ತು ನಡೀತಾ ಇದೆ ಅಂತ ನನಗನ್ಸುತ್ತೆ. ಅದು ಸರಿಯಾಗಿ 13ನೇ ದಿವಸ ನಡೀತಾ ಇದೆ. ಹಾಗಾಗಿ ಹಿಂದೂಗಳ ಲೆಕ್ಕದಲ್ಲಿ ಇದು ತಿಥಿನೇ. ಹೌದು ಮ್ಯಾಮ್. ಈ ಕಡೆ ಒಂದ್ ಕಡೆ ಮಾಕ್ ಡ್ರಿಲ್ ಇವತ್ತೆಲ್ಲ ರೆಡಿ ಆಗ್ತಾ ಇತ್ತು ಮಾಕ್ ಡ್ರಿಲ್ಗೆ, ಆ ಕಡೆ ಒಂದ್ ಸಣ್ಣ ಸುಳಿವು ಕೂಡ ಗೊತ್ತಿಲ್ಲ ಈ ತರ ಒಂದು ಆಪರೇಷನ್ ನಡೀತಾ ಇದೆ ಅಂತ. ಅಲ್ಲ, ಮೋದಿಜಿ ಯಾವಾಗ್ಲೂ ಹಂಗೆ ಅಲ್ವಾ? 370 ತೆಗಿತಾರೆ ಅಂತ ನಮಗ್ ಗೊತ್ತಿತ್ತಾ? ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿದ್ವಿ, 370 ಹೋಯ್ತು ಅಲ್ವಾ? ಮೋದಿಜಿ ಪ್ರತಿಯೊಂದು ಅಂದ್ರೆ ಇದು ಬರೀ ಭಾರತಕ್ಕೆ ಸೀಮಿತವಲ್ವಲ್ಲ ಇದರ ಪರಿಣಾಮಗಳು. ವಿ ಆರ್ ಎ ಪೊಲಿಟಿಕಲ್ ಪ್ಲೇಯರ್ ಇನ್ ದ ಎಂಟೈರ್ ವರ್ಲ್ಡ್ ಅಲ್ವಾ? ಸೊ ಜಿಯೋ ಪೊಲಿಟಿಕಲಿ ಇಟ್ಸ್ ಎ ವೆರಿ ಬಿಗ್ ಡೆಸಿಷನ್ ಈ ತರದ್ದು ಮಿಸೈಲ್ ಅಟ್ಯಾಕ್ ಮಾಡೋದು. ಸೊ ಹಂಗಿದ್ದಾಗ ಮತ್ತೆ ಇದು ನಮ್ದು ಟಾರ್ಗೆಟ್ ಸ್ಪೆಸಿಫಿಕ್, ಸುಮ್ನೆ ಏಕಾಏಕಿ ದಾಳಿ ಮಾಡಲ್ಲ. ಎಕ್ಸಾಕ್ಟ್ ಆಗಿ ಎಲ್ಲಿ ಕ್ಯಾಂಪ್ ಗಳಿದೆ ಟೆರರಿಸ್ಟ್ ಕ್ಯಾಂಪ್, ಆ ಕ್ಯಾಂಪ್ ಗಳನ್ನ ನೋಡಿ ಹೊಡೆದಿರೋದು. ಹಾಗಾಗಿ ಭಾರತ ಅಟ್ಯಾಕ್ ಮಾಡ್ತಾ ಇರೋದು ಟೆರರಿಸ್ಟ್ ನ ಯಾವ್ದೋ ಒಂದು ದೇಶ ಅನ್ನಲ್ಲ. ಭಯೋತ್ಪಾದಕರಿಗೆ ದೇಶ ಇರಲ್ಲ ಅಂತ ಅನ್ಕೊಂಡಿದೀನಿ. ಪಾಕಿಸ್ತಾನ ಇಲ್ಲ ಅದು ನಮ್ಮವರೇ ಅಂತ ಹೇಳೋದಾಗಿದ್ರೆ ಖಂಡಿತ ನಮ್ಗೇನ್ ಅದ್ರಲ್ಲಿ ಅಭ್ಯಂತರ ಇಲ್ಲ. ಆದ್ರೆ ಭಯೋತ್ಪಾದನೆ ವಿರುದ್ಧದ ಯುದ್ಧ ಇದು. ಅಂಡ್ ದೀಸ್ ಆರ್ ಆಲ್ ಪ್ರೆಸಿಷನ್ ಸ್ಟ್ರೈಕ್ಸ್. ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೆಸರು ಕೊಟ್ಟಿದಾರಲ್ವಾ. ದೇ ಆರ್ ಪ್ರೆಸಿಷನ್ ಸ್ಟ್ರೈಕ್ಸ್. ಸುಮ್ನೆ ಎಲ್ಲೋ ಜನಸಾಮಾನ್ಯರು ಇರೋ ಕಡೆ ಹೊಡೆಯಲ್ಲ. ಇದು ತಕ್ಕ ಪ್ರತೀಕಾರ ಈ ವಿಧವೆಯರಿಗೆ. ಅದಕ್ಕೆ ಎಷ್ಟು ಸೂಕ್ತವಾದ ಹೆಸರು ಕೊಟ್ಟಿದ್ದಾರೆ ನೋಡಿ. ಹೌದು ಮ್ಯಾಮ್. ಅದೇ ಈಗ ಅದು ಉಗ್ರ ದಾಳಿ ಆದಾಗ ನಮ್ ಹೆಣ್ಮಕ್ಳು ಎಷ್ಟು ನೋವಿನಲ್ಲಿದ್ರು, ಆ ಒಂದು ನೋವಿಗೆ ಪ್ರತೀಕಾರ ಅನ್ನೋ ಅವ್ರ ಸಿಂಧೂರ ಅಳ್ಸಕ್ ಇವ್ರಿಗೆ ಯಾರು ಹಕ್ ಕೊಟ್ರು? ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಯಾರು ಹಕ್ ಕೊಟ್ರು? ಈ ಭಯೋತ್ಪಾದಕರಿಗೆ ಅಷ್ಟು ಚಿಕ್ಕ ಹೆಣ್ಮಕ್ಳನ್ನ ಅವ್ರಿಗೆ ಜೀವನ ಏನಾಗ್ಬೇಕು? ಆ ಹುಡುಗಿ ನೋಡಿದ್ರು ನಂಗೆ ಒಂದ್ಸ ಶಾಕ್ ಆಗೋಯ್ತು. ನಾನ್ ಅಂದೆ ಅವಿನಾಶ್ಗೆ, ಇಷ್ಟು ಚಿಕ್ಕ ಹುಡುಗಿ ಆಗಿದಾಳಲ್ಲ ಇವಳು ಅಂತ. ಸುಜಾತ ಅನ್ನೋರು ಈ ಭವಿಷ್ಯ ಹೆಂಗೆ ಅವರು ಮತ್ತೆ ಯು ಜಸ್ಟ್ ಇಮ್ಯಾಜಿನ್, ಅದು ನಿಮ್ಮನ್ನ ಅದೊಂಥರ ಟು ಯುವರ್ ಬೋನ್ಸ್ ಅದು ನಿಮ್ಮನ್ನ ಅಫೆಕ್ಟ್ ಮಾಡುತ್ತೆ. ಈ ತರದ ಘಟನೆಗಳು ಕಣ್ಣು ಮುಂದೆ ನಡೆದಾಗ ಎಷ್ಟು ವರ್ಷ ನಿದ್ದೆ ಬರಲ್ಲ ನಿಮ್ಗೆ? ಬುಲೆಟ್ ಸೌಂಡ್ ಕೇಳಿಸ್ತಾನೆ ಇರಲ್ವಾ ಕಿವಿಯಲ್ಲಿ? ಆ ತರ 26 ಜನ, ಒಬ್ರಲ್ಲ ಇಬ್ರಲ್ಲ. ಕೇರಳದ ಕಥೆನೂ ನಾನು ಕೇಳ್ತಾ ಇದ್ದೆ. ಅದೇನೋ ಕಲ್ಮಾ ಓದಿ ಅಂತ ಅಂದ್ರಂತೆ ಅವ್ರಿಗೆ, ಕೇರಳದವ್ರಿಗೆ. ಅವ್ರು ನನಗ್ ಗೊತ್ತಿಲ್ಲ ಅಂದ ತಕ್ಷಣ ಹೊಡೆದಿದ್ದಾರೆ. ವಯಸ್ಸಾದವ್ರು ನೋಡಿಲ್ಲ. ಹುಡುಕಿ ಅವರು ಧರ್ಮ ಕೇಳಿದ್ದಾರೆ ಎಲ್ರದ್ದು.
ಆಮೇಲೆ ಈ ಒಂದು ವಿಚಾರದ ಬಗ್ಗೆ ಲೇಡಿ ವಿಂಗ್ ಕಮಾಂಡರ್ ಗಳು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ಈ ತರ ತಂಟೆಗೆ ಬಂದ್ರೆ ನಾವು ಹುಡುಕ್ ಬಂದ್ ಹೊಡಿತೀವಿ ಅಂತಂದು. ಹೌದು, ಅದು ನನಗನ್ಸುತ್ತ ದಟ್ ಇಸ್ ದ ಇಡೀ ದೇಶಕ್ಕೆ ಹಾಗನ್ಸಿದೆ. ಮತ್ತೆ ಇದು ಅಂತ್ಯವಾಗಬೇಕು ಅನ್ನೋದು ಬಂದಿದೆ. ತುಂಬಾ ಸರ್ತಿ 90ರಿಂದ 50ವರೆಗೂ ಅದೆಷ್ಟು ದಾಳಿಗಳನ್ನ ಮಾಡಿ, ಅದೆಷ್ಟು ಜನರ ಮಾರಣ ಹೋಮ, ಅದು ಆರ್ಡಿನರಿ ಸಿವಿಲಿಯನ್ಸ್ ಅವ್ರ ಪಾಡ್ಗ. ಮುಂಬೈ ಅಟ್ಯಾಕ್ ಅಲ್ಲಿ ಸುಮ್ನೆ ಅವ್ರ ಪಾಡ್ಗ ಅವ್ರು ಯಾವ್ದೋ ಹೋಟ್ಲ್ಗೆ ಹೋದವ್ರು, ಇನ್ನೆಲ್ಲೋ ಕೆಫೆಗೆ ಹೋದವ್ರು, ಇನ್ಯಾವ್ದೋ ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ನ್ ಫೈರ್ ಓಪನ್ ಮಾಡ್ತಾನೆ. ಅವನು ಕಲಾಶ್ನಿಕೋವ್ ಇಟ್ಕೊಂಡು ಓಡಾಡ್ತಾ ಇದ್ದ ಕಸಾಬ್. ಎಂತೆಂತ ಆಟೋಮ್ಯಾಟಿಕ್. ನೀವು ಯು ಜಸ್ಟ್ ಇಮ್ಯಾಜಿನ್ ದ ಫೋರ್ಸ್. ನಾವು ಸಿನಿಮಾದಲ್ಲಿ ನೋಡ್ತೀವಲ್ವಾ ಕಲಾಶ್ನಿಕೋವ್ ಅವರು ಶೂಟ್ ಮಾಡಿದಾಗ ಹೇಗಿರುತ್ತೆ ಡಾಕ್ಯುಮೆಂಟರಿ ಸಿನಿಮಾಲಿ, ಏನ್ ಫೋರ್ಸ್ ಅಲ್ಲಿ ಬರುತ್ತೆ ಗೊತ್ತೇನ್ರಿ ಬುಲೆಟ್, ಹಂಗೆ ಬೇಧಿಸ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ಎದುರುಗಡೆ ನಿಂತ್ಕೊಂಡು ಹೊಡೆದ್ರೆ. ಇದು ಕಾಶ್ಮೀರದಲ್ಲಿ ಏನಾಗಿತ್ತಲ್ಲ ಮ್ಯಾಮ್, ಒಂದು ಕಾಶ್ಮೀರ್ ಫೈಲ್ಸ್ ಫಿಲ್ಮ್ ಬಂದಾಗೂ ಕೂಡ ಅವರು ಪ್ರಾಪಗಂಡ ಅಂತ ಹೇಳಿದ್ರು. ಎಷ್ಟೋ ಜನ ಈ ತರ ಪ್ರಾಪಗಂಡ ಮಾಡ್ತಾ ಇದಾರೆ ಅಂತ. ಬಟ್ ಸ್ಟಿಲ್ ಇವಾಗ ಆಗ್ತಾ ಇದೆ ಕಣ್ಣೆ. ನೋಡ್ರಿ, ಕಾಶ್ಮೀರಲ್ಲಿ ನಡೆದಿದ್ದಕ್ಕೆ ಕಾಶ್ಮೀರ ಪಂಡಿತರೇ ಸಾಕ್ಷಿ, ಆಯ್ತಾ? ಅದನ್ನ ಯಾರು ಅಲ್ಲಗಳಿಯಕ್ಕಾಗಲ್ಲ. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ, ಈ ಯಾರು ಇದನ್ನ ನ್ಯಾಯ ಪಡಿಸೋದಕ್ ಹೊರಡ್ತಾರೋ ಅವ್ರಿಗೆ ಇವತ್ತು ಕಾಶ್ಮೀರದಲ್ಲೇ ಬೇಕಾಗಿಲ್ಲ ಇದು ಅವ್ರಿಗೆ. ನೀವೆಲ್ಲಾರು ಮಾತಾಡಿದ್ದನ್ನ ನೋಡಿದ್ರಿ, ಎಲ್ರೂ ಪ್ರತಿಭಟಿಸೋದನ್ನ ನೋಡಿದ್ರಿ. ಇವತ್ತಿನ ಕಾಶ್ಮೀರಿ ಯಾರು ಭಾರತೀಯರಿದ್ದಾರೆ, ಯಾರು ಕಾಶ್ಮೀರದ ನಿವಾಸಿಗಳಿದ್ದಾರೆ, ಯಾರಲ್ಲಿ ಸ್ಥಳೀಯರಿದ್ದಾರೆ, ಅವರೆಲ್ಲರೂ ಬಂದು ಏನಂದ್ರು, ನಮಗ್ ಬೇಡ ಸ್ವಾಮಿ ಈ ಭಯೋತ್ಪಾದನೆ, ನಮ್ ಪಾಡಿಗೆ ನಾವೇನೋ ವ್ಯಾಪಾರ ಮಾಡ್ಕೊಂಡು ಪ್ರವಾಸಿಗರು ಬಂದ್ರೆ ಅವ್ರನ್ನ ಎಲ್ಲಾ ಕಡೆ ತೋರಿಸ್ಕೊಂಡು ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿದ್ವಿ, ಈ ಭಯೋತ್ಪಾದನೆ ನಮಗ್ ಬೇಡ ಅಂತ ಅವರೇ ಹೇಳಾಗಿದೆ. ಹಾಗಾಗಿ ಇದನ್ನ ನ್ಯಾಯ ಪಡಿಸಕ್ಕೆ ಯಾವ್ದು ಉಳಿದಿಲ್ಲ ಅಂತ ಅನ್ಕೋತೀನಿ. ನ್ಯಾಯ ಪಡಿಸೋರೆಲ್ಲ ಪಾಕಿಸ್ತಾನದ ಕಡೆಯವರೇ ಇರಬೇಕು, ಬೇರೆ ಯಾರು ಇರಕ್ ಸಾಧ್ಯ ಇಲ್ಲ. ಪಾಕಿಸ್ತಾನದ ಸಿಂಪತೈಸರ್ಸ್ ಆಗಿರ್ತಾರೆ ಅಷ್ಟೇ, ಇನ್ಯಾರು ಇರಕ್ ಸಾಧ್ಯ ಇಲ್ಲ. ಇವತ್ತು ಕಾಶ್ಮೀರದಲ್ಲೇ ಇದು ಬೇಡವಾಗಿದೆ ಆ ಜನಗಳಿಗೆ. ಅವ್ರು ನೆಮ್ಮದಿಯಿಂದ ಬದುಕ್ತಾ ಇದ್ರು ಅವ್ರ ಪಾಡ್ಗವರು. ಲಕ್ಷಾಂತರ ಜನ ಪ್ರವಾಸಿಗರು ಹೋಗಿ ಬಂದಿದ್ದಾರೆ ಕಳೆದ 3 ವರ್ಷದಲ್ಲಿ. ಎವರ್ ಸಿನ್ಸ್ 370 2019 ಅಲ್ಲಿ ತೆಗೆದ ಮೇಲೆ, ಅದಾದ್ಮೇಲೆ 20 ಅಲ್ಲಿ ಬಿಡಿ ಎಲ್ಲಾರು ಇಡೀ ಜಗತ್ತೇ ಬಂದಾಗೋಯ್ತು. 2021 ಬಿಟ್ಬಿಡೋಣ. 22 ದಾಳಿಗೂ ಕೂಡ ಮ್ಯಾಮ್ ಇವಾಗ ಅದಕ್ಕೂ ಒಂದು ಬಂತು. ಇವಾಗ ಎಲ್ಲ ಇದು ಮೋದಿ ಅವ್ರು ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಆಯ್ತು, ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಆ ತರದ್ ಒಂದಿಷ್ಟು ಆಪಾದನೆಗಳು ಬರುತ್ತೆ. ನೋಡ್ರಿ, ಇದು ಎಲ್ಲವೂ ರಾಜಕೀಯಕ್ಕಾಗಿ ಮಾತಾಡೋದಷ್ಟೇ. ಈ ಸಮಯದಲ್ಲಿ ದೇಶ ಒಂದಾಗಿರ್ಬೇಕು, ಎಲ್ರೂ ಪ್ರಧಾನ ಮಂತ್ರಿಗಳ ಹಿಂದ್ಗಡೆ ನಿಂತ್ಕೋಬೇಕು ಅಷ್ಟೇ. ಹಿ ಇಸ್ ದ ಅಥಾರಿಟಿ ಟು ಡಿಸೈಡ್, ಹಿ ವಿಲ್ ಡಿಸೈಡ್. ಅವ್ರ ಪ್ರೆಸಿಡೆಂಟ್ ಜೊತೆ ಮಾತನಾಡ್ಕೊಂಡು ಪ್ರೆಸಿಡೆಂಟೇ ಇದಕ್ಕೆಲ್ಲ ಆರ್ಡರ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ಇದು ಇಡೀ ದೇಶ ಚರ್ಚೆ ಮಾಡೋ ಸಮಯ ಅಲ್ಲ. ನಾವು ಚರ್ಚೆ ಮಾಡಕ್ ಶುರು ಮಾಡಿದ್ರೆ ಪಾಕಿಸ್ತಾನದ ಮೀಡಿಯಾ ಅದನ್ನೇ ಪಿಕಪ್ ಮಾಡುತ್ತೆ. ಆ ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡಿದೀವಿ, ಇದನ್ನೆಲ್ಲ ತಗೊಂಡು ಅಲ್ಲಿ ತೋರಿಸೋದು. ಸೊ ನಾವು ಏನೇ ಒಂದು ಮಾತು ಅಪಶಬ್ದ ಈ ಕಡೆ ಆ ಕಡೆ ಆಡಿದ್ರು ಅದು ಅವ್ರಿಗೆ ಶತ್ರುಗಳಿಗೆ ಅದು ಉಪಯುಕ್ತವಾಗಿರುತ್ತೆ. ಶತ್ರುಗಳು ಅನ್ನೋದಕ್ಕಿಂತ ಭಯೋತ್ಪಾದಕರಿಗೆ ಅದು ಉಪಯುಕ್ತವಾಗಿರುತ್ತೆ. ಆ ಕೆಲಸನ ಯಾವ ನಾಗರಿಕರು ಮಾಡಬಾರ್ದು ಅನ್ನೋದು ನನ್ನ ಮನವಿ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿಜಿ ಇಸ್ ಡೂಯಿಂಗ್ ಸಮಥಿಂಗ್. ಮತ್ತೆ ಆ ಹೆಣ್ಮಗಳು ಇವತ್ತು ಬೆಳಗ್ಗೆ ಮಾತಾಡಿದ್ದಾರೆ, ದುಬೆ ಮಿಸಸ್. ಮತ್ತೆ ಇನ್ನೇನ್ ಬೇಕು ನಿಮಗೆ? ಅನ್ಯಾಯ ಆಗಿರೋದು ಅವ್ರಿಗೆ. ಇನ್ನೊಂದ್ ಕಡೆ ಇದು ಕಾಶ್ಮೀರದಲ್ಲಿ ಅಟ್ಯಾಕ್ ಆದಾಗ ಚೀನಾ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಏನು ಆಪರೇಷನ್ ಸಿಂಧೂರ್ ಆದ್ಮೇಲೆ ಸಂಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಜಗತ್ತಿನ ಚೀನಾ ತರದ ದೇಶಗಳು ಏನ್ ಅನ್ಕೋತಾರೆ ಅನ್ನೋದು ನಮಗ್ ಮುಖ್ಯ ಅಲ್ಲ. ಅಮೆರಿಕ ಇಸ್ ವಿತ್ ಅಸ್, ರಷ್ಯಾ ಇಸ್ ವಿತ್ ಅಸ್, ಫ್ರಾನ್ಸ್ ಇಸ್ ವಿತ್ ಅಸ್, UK ಇಸ್ ವಿತ್ ಅಸ್, ಇವರು ಇಸ್ರೇಲ್ ಇಸ್ ವಿತ್ ಅಸ್. ಮುಕ್ಕಾಲ್ ದೇಶಗಳು ನಮ್ ಪರ ಇದ್ದಾರೆ, ಆಯ್ತಾ? ಹಂಗಾಗಿ ಇದರಲ್ಲಿ ಯಾವ್ದೋ ಒಂದ್ ದೇಶಕ್ಕೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ನನಗನ್ಸಲ್ಲ. ಮತ್ತೆ ಇದು ದಿಸ್ ಇಸ್ ನಮ್ ರೈಟ್ ರೀ. ಹೌದು, ನಮ್ ಅಧಿಕಾರ ನಮ್ ಹಕ್ಕು ರೀ, ಪ್ರತೀಕಾರ ನಮ್ ಹಕ್ಕು. ಇವರು ಅಮಾಯಕರನ್ನ ಯಾಕೆ ಕೊಂದ್ರು ಅದಕ್ಕೆ ಉತ್ತರ ಹೇಳಿ. ಚೈನಾಗ ಹಾಗಾದ್ರೆ ಅಮಾಯಕರನ್ನ ಕೊಂದ್ರೆ ಪರವಾಗಿಲ್ವಾ? ಗೊತ್ತಿಲ್ಲ, ಆದ್ರೆ ಆ ದೇಶದಲ್ಲಿ ಅವರೇ ಕೊಲ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.